ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಾವಣಗೆರೆ ಜಿಲ್ಲೆ ಹರಿಹರ ನಗರ. ತುಂಗಭದ್ರಾ ನದಿಯ ಬಲದಂಡೆಯ ಮೇಲೆ ನೆಲೆಗೊಂಡಿರುವ ಈ ಪುರಾತನ ಕ್ಷೇತ್ರದಲ್ಲಿ ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಒಂದು ಅದ್ಭುತ ದೇವಾಲಯವಿದು. ಅದುವೇ ಶ್ರೀ ಹರಿಹರೇಶ್ವರ ದೇವಸ್ಥಾನ. ಇದು ಕೇವಲ ಭಕ್ತಿಯ ಕ್ಷೇತ್ರವಲ್ಲ, ಹೊಯ್ಸಳರ ಕಾಲದ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ನಮ್ಮ ನಾಡಿನ ಇತಿಹಾಸ ಪರಂಪರೆಯನ್ನು ಕಣ್ಣಾರೆ ನೋಡಬಹುದಾದ ಒಂದು ಪಾರಂಪರಿಕ ಸ್ಮಾರಕ. ಕ್ರಿಸ್ತಶಕ 1224ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಹೊಯ್ಸಳರ ಕಾಲದಲ್ಲಿ ದ್ವಿತೀಯ ನರಸಿಂಹ ಅವರ ಕಾಲದಲ್ಲಿ ಮಂತ್ರಿ ಮತ್ತು ಸೇನಾಧಿಕಾರಿಯಾಗಿದ್ದ ಪೊಲಾಳ್ವನು ಈ ದೇವಾಲಯವನ್ನು ನಿರ್ಮಿಸಿದನು ಎಂದು ದಾಖಲಿಸಲಾಗಿದೆ. ಅಂದಿನ ಕಾಲದಲ್ಲಿ ರಾಜರು ಮತ್ತು ಸೇನಾಧಿಕಾರಿಗಳು ಮತ್ತು ದಾನಿಗಳು ಕೊಟ್ಟಿರುವ ದಾಖಲಾತಿಗಳನ್ನು ಈ ಕಂಬಗಳ ಮೇಲೆ ಬರೆದಿರುವುದನ್ನು ನಾವು ಕಾಣಬಹುದು. ಈ ದೇವಾಲಯದ ಇತಿಹಾಸಕ್ಕೆ ಮತ್ತೊಂದು ವಿಶೇಷತೆ ಇದೆ. ದೇವಾಲಯಕ್ಕೆ ವಿವಿಧ ಕಾಲಘಟ್ಟಗಳಲ್ಲಿ, ವಿಶೇಷವಾಗಿ ಪಾಂಡ್ಯರು ಮತ್ತು ವಿಜಯನಗರದ ಅರಸರು ನೀಡಿದ ದತ್ತಿ ಮತ್ತು ದಾನಗಳ ಬಗ್ಗೆ ಈ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಅಂದರೆ ಈ ದೇವಾಲಯವು ಕೇವಲ ಹೊಯ್ಸಳರ ರಾಜವಂಶಕ್ಕೆ ಸೀಮಿತವಾಗದೆ ಹಲವು ಕಾಲಘಟ್ಟಗಳಲ್ಲಿ ಹಲವು ರಾಜರ ಆಡಳಿತಕ್ಕೂ ಒಳಗೊಂಡಿತ್ತು ಮತ್ತು ಮಹತ್ವವನ್ನು ಕಂಡಿದೆ. ಈ ದೇವಸ್ಥಾನದ ವಿಗ್ರಹದ ವಿಶೇಷತೆಗಳೇನೆಂದರೆ, ಎಡಭಾಗದಲ್ಲಿ ವಿಷ್ಣು ಸ್ವರೂಪ ಮತ್ತು ಬಲಭಾಗದಲ್ಲಿ ಶಿವ ಸ್ವರೂಪ ಒಂದೇ ಮೂರ್ತಿಯಲ್ಲಿ ಕೆತ್ತಲಾಗಿದೆ. ಎಡಭಾಗದಲ್ಲಿ ಶಂಕುಚಕ್ರಗಳನ್ನು ಕಾಣಬಹುದು ಮತ್ತು ಬಲಭಾಗದಲ್ಲಿ ಶಿವಸ್ವರೂಪನ ಆಧಾರಗಳಾದ ಜಟೆ ಮತ್ತು ತ್ರಿಶೂಲ ಮತ್ತು ಜಪಮಾಲೆಯನ್ನು ಕಾಣಬಹುದಾಗಿದೆ. ಈ ಮೂರ್ತಿಯನ್ನು ಪೀಠದ ಮೇಲೆ ಸ್ಥಾಪಿಸಲಾಗಿದೆ. ಸುಮಾರು 1.21 ಮೀಟರ್ ಎತ್ತರವಿದ್ದು ಶಿವ ಮತ್ತು ವೈಷ್ಣವ ಪರಂಪರೆಯ ಸಮ್ಮಿಲನವನ್ನು ಈ ದೇವರ ಮೂರ್ತಿಯಲ್ಲಿ ನಾವು ಕಾಣಬಹುದಾಗಿದೆ. ಬನ್ನಿ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಗಮನಿಸೋಣ. ದೇವಾಲಯವು ವಿಶಾಲವಾದ ಪ್ರಾಕಾರವನ್ನು ಹೊಂದಿದ್ದು ಗರ್ಭಗುಡಿ, ಅಂತರಾಳ, ನವರಂಗ ಮಹಾಮಂಟಪ ಮತ್ತು ಹಲವು ಕಂಬಗಳ ಸಭಾಮಂಟಪವನ್ನು ಹೊಂದಿದೆ. ದೇವಸ್ಥಾನದ ಕಂಬಗಳನ್ನು ನೋಡಿ ಸ್ನೇಹಿತರೆ, ಈಗಿನ ಕಾಲದ ಹೈ ಟೆಕ್ನಾಲಜಿಯಲ್ಲಿ ಕೂಡ ಇಂಥ ಕಂಬಗಳನ್ನು ಮಾಡುವುದು ಬಹು ವಿರಳವಾಗಿದೆ. ನೋಡಿ ಎಷ್ಟು ಹೊಳಪಿನಿಂದ ಕೂಡಿದೆ. ಇದು ಒಂಥರ ಈ ಸ್ಪಿನ್ನಿಂಗ್ ಮೀಲಲ್ಲಿ ತಯಾರು ಮಾಡುವಂಥ, ನಾವು ಈಗ ಮರಗಳನ್ನು ಹೇಗೆ ಸ್ಪಿನ್ ಮಾಡಿ ಪಾಲಿಷ್ ಮಾಡ್ತಾರೋ ಆ ಥರ ಪಾಲಿಷ್ ಆಗಿರೋ ಕಂಬಗಳ ಥರ ಈ ಕಂಬಗಳು ನೋಡಬಹುದು. ಈ ಕಂಬಗಳ ವಿನ್ಯಾಸ ಮತ್ತು ಜೋಡಣೆಯನ್ನು ನೋಡಿದರೆ ಆಗಿನ ಕಾಲದ ಶಿಲ್ಪಿಗಳು ಎಷ್ಟು ನಿಪುಣರಾಗಿದ್ದರು ಅನ್ನೋದು ಸಾಬೀತಾಗುತ್ತದೆ. ಶಿಲ್ಪಿಯವರಿಂದ ರಚಿತವಾದ ಹಲವು ಮೂರ್ತಿಗಳನ್ನು ದೇವಸ್ಥಾನದ ಸುತ್ತಲಿನ ಗೋಡೆಗಳ ಮೇಲೆ ಕೆತ್ತನೆಯಾಗಿ ಮೂಡಿಬಂದಿದೆ. ನರ್ತಕಿಯರ ಹಲವು ಭಂಗಿಗಳು ಮತ್ತು ಹಲವು ವಿನ್ಯಾಸಗಳನ್ನು ನಾವು ಕಾಣಬಹುದಾಗಿದೆ. ಈ ಕಂಬದ ಹೊಳಪನ್ನು ನೋಡಿ, ಎಷ್ಟು ಚೆನ್ನಾಗಿ ಹೊಳಪಾಗಿ ಮೂಡಿಬಂದಿದೆ. ಬನ್ನಿ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡೋಣ. ದೇವಸ್ಥಾನದ ಎಡಭಾಗದಲ್ಲಿ ನಾವು ಈ ನಂದೀಶ್ವರನ ವಿಗ್ರಹವನ್ನು ನೋಡಬಹುದು. ಅದರ ಎದುರುಗಡೆನೆ ಶಿವನ ವಿಗ್ರಹ ಅದ್ಭುತವಾಗಿ ಮೂಡಿಬಂದಿದೆ. ಆ ಶಿವನ ವಿಗ್ರಹವನ್ನು ನಾನು ನಿಮಗೆ ತೋರಿಸ್ತೇನೆ ಈಗ. ನಂದಿಯ ಎದುರುಗಡೆ ಇರುವ ಆ ಬಾಗಿಲಿನ ಒಳಗೆ ಸುಂದರವಾದ ಲಿಂಗಸ್ವರೂಪಿ ಶಿವ ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದ್ಗಡೆ ನಾಗರಕಲ್ಲುಗಳು, ಹನುಮಂತನ ಚಿಕ್ಕದಾದ ವಿಗ್ರಹವನ್ನು ಕೂಡ ಕಾಣಬಹುದು. ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ಶಿವನ ಲಿಂಗು ಇದೆ. ಪಕ್ಕದಲ್ಲಿಯೇ ಲಕ್ಷ್ಮಿಯ ಸಾನ್ನಿಧ್ಯವಿದೆ. ಸುಂದರವಾದ ಪ್ರಾಂಗಣ. ದೇವಸ್ಥಾನದಲ್ಲಿ ಹಲವು ಸ್ಮಾರಕಗಳನ್ನು
ಪುರಾತತ್ವ ಇಲಾಖೆಯವರು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗಿನ ನಮ್ಮ ಇಂಜಿನಿಯರಿಂಗ್ ಯುಗದಲ್ಲಿ ಇಂಥ ಕಟ್ಟಡಗಳು ಕಾಣಕ್ಕೆ ಸಿಗೋದೇ ಇಲ್ಲ. ಈಗಿನ ಕಾಲದಲ್ಲಿ ಕಟ್ಟಿರೋ ಕಟ್ಟಡಗಳು ಕಟ್ಟಿ ಇನಾಗ್ರೇಷನ್ ಆಗಿ 1 ವರ್ಷ 2 ವರ್ಷಕ್ಕೆ ಬಿದ್ದೋಗಿರುತ್ತೆ. ಇವು ಕಟ್ಟಿ ಸುಮಾರು 1000 ವರ್ಷಗಳಾದರೂ ಈಗಲೂ ಇತಿಹಾಸವನ್ನು ಸಾರುತ್ತಾ ನಮಗೆ ಹೆಮ್ಮೆ ಅನಿಸುತ್ತೆ. ಇಂಥ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ವಿನ್ಯಾಸ ಮಾಡಿ ಪಳವಳಿಕೆಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಒಮ್ಮೆಯಾದರೂ ಇತಿಹಾಸ ಪ್ರಸಿದ್ಧ ಈ ಹರಿಹರೇಶ್ವರ ದೇವಸ್ಥಾನ ಹರಿಹರ ನಗರದಲ್ಲಿರುವ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ಪುರಾತತ್ವ ಇಲಾಖೆಯವರು ಹಲವು ಶಾಸನಗಳನ್ನು ಸಂರಕ್ಷಿಸಿ ಇಟ್ಟಿರುವುದನ್ನು ಕಾಣಬಹುದು. ಇದನ್ನು ನೋಡಿ ನಮಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅನ್ನಿಸುವುದು ಖಂಡಿತ. ಒಮ್ಮೆಯಾದರೂ ಭೇಟಿ ಕೊಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಐತಿಹಾಸಿಕ ದೇವಾಲಯಗಳ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರಿಹರೇಶ್ವರ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು.